ನಮ್ಮ ಕಾಂಗ್ರೆಸ್ ಪಕ್ಷದ್ದು, ಇನ್ನೊಂದು ಬಿಜೆಪಿಯ ಶ್ರೀಮಂತರ ಪರವಾಗಿರುವ ಒಂದು ಚುನಾವಣೆ. ಈ ಚುನಾವಣೆ ಅಂತ ಹೇಳಿದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು. ಬರೀ ನಾವು ಕಾಂಗ್ರೆಸ್ ಪಕ್ಷದವರು ಏನು ಇವತ್ತು ಏನು ಅಭಿವೃದ್ಧಿ, ಹಿಂದೆ ನಾವು ಏನು ಅಭಿವೃದ್ಧಿ ಮಾಡಿದ್ರು, ಇವತ್ತು ನಾವು ಏನು ಮಾಡಿದ್ದೇವೆ, ಮುಂದೆ ನಾವು ಮಾಡ್ತೇವೆ ಅಂತ ನಾವು ಓಟ್ ಕೇಳ್ತೇವೆ. ಆದರೆ ಬಿಜೆಪಿ ಹಾಗಲ್ಲ. ಅವರು ಇಲೆಕ್ಷನ್ ಬಂದ ಟೈಮ್ನಲ್ಲಿ ಬರೀ 3 ತಿಂಗಳು ಇರಬೇಕಾದ್ರೆ ಅವ್ರ ಚುನಾವಣೆ ಏನು ಸ್ಟ್ರಾಟಜಿ ಚೇಂಜ್ ಆಗ್ತದೆ. ಅಭಿವೃದ್ಧಿ ವಿಷಯ ಅಲ್ಲ, ಅವ್ರು ಮಾಡೋದು ಧರ್ಮಗಳ ನಡುವೆ ಒಂದು ವಿಷ ಬೀಜ ಬಿತ್ತಿ ಜಾತಿಗಳ ಮಧ್ಯೆ ಏನೋ ಒಂದು ಬಣ್ಣವನ್ನು ಕಟ್ಟಿಕೊಂಡು ಏನು ರಾಜಕೀಯ ಮಾಡ್ತಿದ್ದಾರೆ. ಅದನ್ನು ಹೋಗಲು ಸಲುವಾಗಿ ಇವತ್ತು ನಮ್ಮ ಇಂಡಿಯಾ ಮೈತ್ರಿಕೂಟ ಒಂದು ಸ್ಥಾಪನೆ ಮಾಡಿ ನಮ್ಮ ಮಲ್ಲಿಕಾರ್ಜುನ, ನಮ್ಮ ರಾಷ್ಟ್ರೀಯ ನಮ್ಮ ಪಕ್ಷ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ನೇತೃತ್ವದಲ್ಲಿ ಏನು ಈ ಚುನಾವಣೆ ನಡೀತಾ ಇದೆ. ಅದಕ್ಕೆಲ್ಲ ನಾನು ಪ್ರಥಮವಾಗಿ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಬಿಟ್ಟರೆ, ನಮ್ಮ ನ್ಯಾಯಯುತವಾದ ಒಂದು ಪಕ್ಷದ ಪರವಾಗಿ ನೀವು ಕೆಲಸ ಮಾಡಬೇಕು ನಾನು ಈ ಸಂದರ್ಭ ಕೇಳ್ಕೊಳ್ತೇನೆ. ಅದೇ ರೀತಿ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನತೆಯಲ್ಲಿ ನಾವು ಯಾವ ಥರ ಓಟ್ ಕೇಳಿದ್ರು ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರು ಏನು ಗ್ಯಾರಂಟಿ ಯೋಜನೆಯನ್ನು ರೂಪಿಸಿಕೊಂಡು ನಾವು ಅದು ಮೊದಲ ಬಾರಿಗೆ ಓಟ್ ಕೇಳಿದ್ರು. ಆಗ ಜನರ ಒಂದು ಉತ್ಸಾಹದಿಂದ ನಮಗೆ ಬಹಳ ಪ್ರೀತಿಯಿಂದ ನಮಗೆ ಓಟ್ ಕೊಟ್ಟರು. ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಮಂಕವರನ್ನು MLA ಮಾಡಿ ಮತ್ತು ಈ ಕ್ಷೇತ್ರದ ಈ ರಾಜ್ಯದ ಒಂದು ಮಂತ್ರಿಯನ್ನಾಗಿ ಮಾಡಿದ್ರು. ಅದಕ್ಕೆ ಅನುಗುಣವಾಗಿ ನಾವು ಏನು ಗ್ಯಾರಂಟಿ ಯೋಜನೆಯನ್ನು ಪ್ರತಿಯೊಂದು ಮನೆಗೆ ಮುಟ್ಟುವಾಗಿ ರೀತಿಯಲ್ಲಿ ನಾವು ಹೇಳಿದ್ರು, ಅದನ್ನು ಇವತ್ತು ನಡೆಸಿದ್ದೇವೆ ನಾವು. ಹಾಗಾಗಿ ನಮಗೆ ಈ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ನಮ್ಮ ಜಿಲ್ಲೆಯಲ್ಲಿರ್ಬೋದು ಅತಿ ಹೆಚ್ಚಿನ ಅಂತರದಲ್ಲಿ ನಾವು ನಮ್ಮ ಅಭ್ಯರ್ಥಿಯಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಅಭೂತಪೂರ್ವವಾಗಿ ಜಯ ಸಾಧಿಸಿದ ಅಂತ ನಮಗೆ ಎಲ್ಲರಿಗೂ ನಂಬಿಕೆ ಇದೆ. ಯಾಕಂತಂದರೆ ಈಗಾಗಲೇ ನಿಮ್ಮಲ್ಲಿ ಮಾಧ್ಯಮದಲ್ಲಿ ಎಲ್ಲ ಬಂದಿದೆ. ಈಗ ಅವರು ಮಾಡೋದು ಬರೀ ಬೋಗಸ್ ರಾಜಕಾರಣ. ಬಿಜೆಪಿಯವರು ನಿಮ್ಗೆ ಗೊತ್ತಿರ್ಬೋದು, ಅವ್ರು ಎಲ್ಲೂ ಯಾವತ್ತೂ ಅಭಿವೃದ್ಧಿ ವಿಷಯದಲ್ಲಿ ಇರ್ಬೋದು, ಯಾವುದು ಬಿಟ್ಟರೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಅಂತ ಹೇಳಿದ್ರೆ ಚಿಂತನೆ ಇಲ್ಲ, ಮತ್ತೆ ವಿಷಯ ಇಲ್ಲ. ಅವತ್ತು ಬರೀ ಏನಾದ್ರು ಗಲಭೆ ಸೃಷ್ಟಿ ಮಾಡಿ. ಆದರೆ ಈಗ ಜನ ಈ ಮಾಡ್ತೀವಿ ನಾವು ಜೊತೆಗೆ ಈಗ ಜನ ಯಾರು ಹೋಗ್ತಾ ಇಲ್ಲ. ಈಗ ಅವ್ರ ವಿಷಯ ಯಾರು ಕೊಲೆ ಮಾಡಿ ವಿಷಯ ಮಾಡೋದು, ಅವರು ಯಾರು ಕಡಿದು ವಿಷಯ ಮಾಡೋದು, ಅದು ಜನ ಯಾರು ಹೋಗ್ತಾ ಇಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಮಗೆ 130 ಸೀಟ್ ಕೊಟ್ಟಿದ್ರು ಜನರ ಒಂದು ಆಶೀರ್ವಾದದಿಂದ. ಈಗ ಹಾಗೆ ನಮ್ಮ ರಾಜ್ಯದಲ್ಲಿ ಅಂದಾಜು ಸಾರಣ 21ರಿಂದ 20 ಸೀಟ್ ಬರುವ ಅಂದಾಜು ಉಂಟು. ಹಾಗಾಗಿ ಇದಕ್ಕೆ ನಿಮ್ಮಲ್ಲಿ ವಿನಂತಿ ಹೇಳಿದ್ರೆ, ಮತ್ತೊಮ್ಮೆ ನಿನ್ನೆ ನಾನೊಂದು ಪತ್ರಿಕೆ ನೋಡಿದೆ. ಬಿಜೆಪಿಯವರ ಒಂದು ಮಾಜಿ ಶಾಸಕ ನಮ್ಮ ಸನ್ಮಾನ್ಯ ಶ್ರೀ ಸುನಿಲ್ ನಾಯ್ಕ ಅವರ ಒಂದು ಹೇಳಿಕೆ ಇವತ್ತು ನಾವು ಪೇಪರ್ ಓದಿದ. ಒಂದು ಬದಿಗೆ ಒಂದ್ಸಲ ಸ್ವಲ್ಪ ಖುಷಿ ಆಗ್ತದೆ, ಇನ್ನೊಂದು ಬದಿಗೆ ವಿಪರ್ಯಾಸ. ಯಾಕಂತ ಹೇಳಿದ್ರೆ 5 ವರ್ಷ ಇವರು ನಮ್ಮ ಕ್ಷೇತ್ರದ MLA ಆಗಿ ಕೆಲಸ ಮಾಡಿದ್ರು. ಸರ್ಕಾರ ಇತ್ತು, MP ಇದ್ದವರು, ಮತ್ತೆ ಕೇಂದ್ರ ಸರ್ಕಾರ ಇರ್ಬೋದು, ಅವರ ಒಂದು ಸರ್ಕಾರ ಇತ್ತು. ಆಗ ನಮ್ಮ SC/ST ಪರವಾಗಿ ಎಲ್ಲೂ ಸರ್ಕಾರ ಇದ್ದಿಲ್ಲ ಅವರು, ಎಲ್ಲೂ. ಈಗ ನಮ್ಮ ನಾಯಕರಾದ ಸನ್ಮಾನ್ಯ ಮಂಕವೀರ ವಿರುದ್ಧ ನಿನಗೆ ಪ್ರೆಸ್ ಮಾಡ್ತಾರೆ. ಇವ್ರಿಗೆ ಏನು ನೈತಿಕ ಉಂಟು ಪ್ರೆಸ್ ಮೀಟ್ ಮಾಡಲಿಕ್ಕೆ? ನಮ್ಮ ಸರ್ಕಾರ ಬಂದು ಈಗ 11 ತಿಂಗಳಾಯ್ತು. ಏನು ಬಿಜೆಪಿ ಪೂರ್ವ ಸರ್ಕಾರ ಇರ್ಬೇಕಾದ್ರೆ ನಮ್ಮ ಸರ್ಕಾರ ಇದ್ದಾಗ ನಾವು ಎಲ್ಲೂ ಯಾವ ಬಡ ಜನರು ಇರ್ಬೋದು, ಯಾವ ಮೀಸಲಾತಿ ಇರ್ಬೋದು, ನಾವು ಎಲ್ಲೂ ತೆಗಿಲ್ಲ. ಇದು SC/ST ಮೀಸಲಾತಿ ತೆಗೆದರೆ ಯಾರು? ಇದೇ ಬಿಜೆಪಿ ಸರ್ಕಾರ. ಆವಾಗ ಯಾಕೆ ಇವ್ರಿಗೆ ಪ್ರೀತಿ ಹುಟ್ಟಲಿಲ್ಲ SC/ST ಸಮಾಜ ಜನಾಂಗದ ಬಗ್ಗೆ? ಬಹಳ ವಿಪರ್ಯಾಸ ಅಂತ ಹೇಳಿದ್ರೆ ಒಂಥರ ಏನೋ ಇದು ಜೋಶು ಕಾಡ್ತಾ ಇದ್ರು. ಇವರೇ ಸರ್ಕಾರ ಇದ್ದಾಗ ಇವರೇ MLA ಇದ್ರು. ಮೇಲಾಗಿ ಮತ್ತೊಂದು ವಿಷಯ ತರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವರೇ ಕರ್ಕೊಂಡ್ಬಂದ ವ್ಯಕ್ತಿ ಯಾರು? ಡಾಕ್ಟರ್ K. ಸುಧಾಕರ್, ನಮ್ಮ ಆರೋಗ್ಯ ಮಂತ್ರಿ ಇದ್ರು. ಅವಾಗ ಕರ್ಕೊಂಡ್ಬಂದು ಇಲ್ಲೆಲ್ಲ ನಿಮ್ಮ ಎದುರಿಗೆ ಪ್ರೆಸ್ ಮಾಡಿದ್ರು. ಮಾಡಿರ್ಬೋದು ಅವರು. ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹಣ ಮಂಜೂರು ಮಾಡಿದ್ದೇನೆ, ಜಾಗ ಹುಡುಕಿದ್ದೇನೆ, ಅವ್ರು ತೋರಿಸ್ಲಿಕ್ಕೆ ಜಾಗ. ಅದೇ ಜಾಗದಲ್ಲಿ ಏನು ಜನರಿಗೆ ಏನು ಅನುಕೂಲವಾದಂತ ಜಾಗ ಅವ್ರು ತೋರಿಸ್ಬಿಟ್ರೆ ಅದೇ ಜಾಗದಲ್ಲಿ ನಮ್ಮ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಮ್ಮ DK ಅವರು ಸನ್ಮಾನ್ಯ ಮುಖ್ಯಮಂತ್ರಿಯಾದ DK ಅವರು ಘೋಷಣೆ ಮಾಡಿದವರು ಮುಂದಿನ ಬಜೆಟ್ ಅಧಿವೇಶನದಲ್ಲಿ ನಾವು ಹಣವನ್ನು ಇಟ್ಟುಕೊಂಡು
ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರ ಕೈಯಲ್ಲಿ ಇಲ್ಲಿ ಗುಂಡಿ ಪೂಜೆ ಮಾಡ್ತಂದು ಹೇಳಿದ್ರು. ಅದು ಸತ್ಯ. ಯಾಕಂದ್ರೆ ಬಿಟ್ರೆ ಯಾವತ್ತು ನುಡಿದಂತ ನಡೆದ ಸರ್ಕಾರ ಏನಾದರೂ ಇದ್ದು ಬಿಟ್ರೆ ಅದು ಅಲ್ಲಿಂದಿಲ್ಲಗೂ ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿರ್ಬೋದು. ಹಾಗಾಗಿ ನಮ್ಮ ವಿನಂತಿ, ಜನರಿಗೆ ಮತ್ತೆ ತಪ್ಪು ಹೇಳಕ್ ಹೋಗ್ಬೇಡಿ. ಈಗ ಜನ ಬಹಳ ಬುದ್ಧಿವಂತಿದ್ದಾರೆ, ಜನ ಯಾರು ಇದಿಲ್ಲ. ಅದು ಬಿಟ್ಬಿಡೋಕೆ ನೀವು ಅಭಿವೃದ್ಧಿ ಮಾಡಿ, ಮುಂದೆ ಬಂದ್ಬಿಟ್ರೆ ಅಭಿವೃದ್ಧಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ಕೇಳ್ಕೊಂಡು ಕೇಳಿ. ನೀವು ಸುಮ್ಮನೆ ನಮ್ಮ ಜನರ ಮಧ್ಯೆ ವಿಷ ಬಿತ್ಕೊಂಡು ಗಲಾಟೆ ಎಬ್ಸುವಂತ ಕೆಲಸ ಮಾಡಬೇಡಿ. ಈಗಾಗಲೇ SC/ST ಬಗ್ಗೆ ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಮಂತ್ರಿಗಳಾದ ಮಂಗಳೂರು ಇರ್ಬೋದು, ಸಾಕಷ್ಟು ಬಾರಿ ಅಧಿವೇಶನ ಚರ್ಚೆ ಮಾಡಿದ್ದಾರೆ. ಅದಕ್ಕೂ ಒಂದು ಆಯೋಗ ಉಂಟು. ಆ ಆಯೋಗದ ಮುಖಾಂತರ ಏನು ನಾವು ರಾಜಕೀಯ ಮಾಡಬಹುದಿತ್ತು. ಈಗ ತಹಶೀಲ್ದಾರ್ ಅವ್ರು ಒತ್ತಡ ಹಾಕಿ ನಾವು ಅವ್ರು ಸರ್ಟಿಫಿಕೇಟ್ ಇಶ್ಯೂ ಮಾಡಲಾಗಿತ್ತು. ಯಾರಿಗೆ? ನಮ್ಮ SC ಜನಾಂಗದವರು. ಆದರೆ ಅವ್ರಿಗೆ ಮುಂದಿನ ಜನಾಂಗ ಬೇಕಂತ ಹೇಳ್ಬಿಟ್ರೆ ಅವರು ವಿಷಯ ಅಂತ ಬಿಟ್ರೆ ಬಹಳ ಮುಗ್ಧರು. ಅವ್ರಿಗೆ ಮೋಸ ಮಾಡ್ಲಿಕ್ಕೆ ಯಾರು ಮನಸ್ಸೋದಿಲ್ಲ, ಯಾರು ಮೋಸ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಸರಿಯಾಗಿ ಮುಂದಿನ ಜೀವನದಲ್ಲಿ ಅವ್ರಿಗೆ ವಂಶಪಾರಂಪರ್ಯ ಸಿಗುವ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮಂಗಳೂರು ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ವಿನಂತಿ, ಇಂಥ ಒಂದು ದುಷ್ಟ ಮಾತಿಗೆ, ಯಾವುದೇ ಕೆಟ್ಟ ಮಾತಿಗೆ ಕಿವಿ ಹೊಡೆದ ಜನರು ಮತ್ತೊಮ್ಮೆ ನಮ್ಮ ಕೇಂದ್ರ ಜನತೆಯಲ್ಲಿ ಅಭಿವೃದ್ಧಿ ಮಾಡುವ ಸಲುವಾಗಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಯಾದ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರನ್ನ ಬಹುಮತದಿಂದ ಆಯ್ಕೆ ಮಾಡಬೇಕಾಗಿ ನಾನು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಮಾಡ್ತಾ